ಚಿಕ್ಕದೊಂದು ಡಬ್ಬಿನಲ್ಲಿ ಸ್ವಲ್ಪನೇ ತರಕಾರಿ ಪಲ್ಯ ಕೊಡಬೇಕು, ಕಾಳಿನ ಪಲ್ಯ ಕೊಡಬೇಕು ಅಥವಾ ಹಸಿ ತರಕಾರಿಗಳು ಕೊಡಬೇಕು. ಹಸಿ ತರಕಾರಿ ಕೊಡೋದಿದ್ರೆ ದಯವಿಟ್ಟು ಇದನ್ನು ಗಮನಿಸಿ. ತರಕಾರಿ ಬೆಳೆಯೋರು ತುಂಬಾ ಔಷಧಿ ಹೊಡಿತಿದ್ದಾರೆ. ಔಷಧಿ ಗುಣಗಳೆಲ್ಲ ತರಕಾರಿಯೇ ಉಳ್ಕೋತಾ ಇವೆ. ಆ ತರಕಾರಿ ಯಾವ್ದು ಹಸಿ ತರಕಾರಿ ಕೊಡ್ತೀರಿ ಅದನ್ನ ಅಟ್ಲೀಸ್ಟ್ 1 ಅವರ್ ಆದ್ರೂ ಉಪ್ಪು ನೀರಲ್ಲಿ ನೆನೆ ಹಾಕಿ ಚೆನ್ನಾಗಿ ತೊಳೆದು ಆಮೇಲೆ ಕೊಡಿ. 1 ಅವರ್ ಆದ್ರೂ ನೆನೆ ಹಾಕಿ. ಹಸಿ ತರಕಾರಿಯಿಂದ ಪ್ರಾಬ್ಲಮ್ಮು ಇದೆ. ಇಲ್ಲಾಂದ್ರೆ ಬೇಯಿಸ್ಬಿಟ್ಟು ಐಶ್ವರ್ಯ ಒಂದ್ ಕಡೆ ಕುತ್ಕೋಬೇಕು. ಬೇಯಿಸ್ಬಿಟ್ಟು ಒಂದು ಪಲ್ಯ ಮಾಡಿ ಇಷ್ಟು ಪಲ್ಯ ಕಾಳಿ ಪಲ್ಯ ಏನಾದ್ರು ಮಾಡಿದ್ರೆ ಚಿಕ್ಕದೊಂದು ಸ್ಪೂನ್ ಹಾಕಿ. ಮಕ್ಳು ಇಲ್ಲಿ ಎಲ್ಲ ತೊಳ್ಕೊಂಡು ಕುತ್ಕೊಳಕ್ ಆಗಲ್ಲ. ಸ್ಪೂನ್ ಹಾಕಿ ಚಕ್ಕಂತ ಕ್ಲಾಸ್ ಮಾಡ್ತಾರೆ. ನಾವು ಅವ್ರಿಗೆ 5 to 10 ಮಿನಿಟ್ಸ್ ಕೊಟ್ಟಿರ್ತೀವಿ ಸ್ನಾಕ್ಸ್ ಟೈಮ್ ಅಂತ. 10 ಮಿನಿಟ್ಸ್ ಒಳಗೆ ಮಕ್ಕಳು ತಿಂದು ಮತ್ತೆ ಕ್ಲಾಸಿಗೆ ಬರ್ಬೇಕು. ಅವರು ಗಂಟೆ ಕೂಡ್ಲಿಕ್ಕೆ ಆಗಲ್ಲ. ಸೊ ಈ ಟೈಮ್ ಮ್ಯಾನೇಜ್ಮೆಂಟ್ ನಿಮ್ಮ ಮನೇಲಿ ಕಳಿಸಿ. ಟಾಯ್ಲೆಟಲ್ಲಿ ಗಂಟೆ ಕೂಡೋ ಮಕ್ಳು ಇದ್ದಾರೆ. ಯಾಕೆಂದ್ರೆ ಬರ್ತಾ ಇಲ್ಲ. ಕುಡಿಸಿ ನೀರ್ನ ಇಮ್ಮಿಡಿಯೇಟ್ ಆಗಿ 5 ನಿಮಿಷಕ್ಕೆ ಈಚೆ ಬರ್ತಾರೆ ಮುಗಿಸಿ. ಸೊ ನಿಮ್ಮ ಮನೆಯಲ್ಲೂ ಟೈಮ್ ಮ್ಯಾನೇಜ್ಮೆಂಟ್ ಕಳಿಸಿ. ಇಲ್ಲೂ ನಾವು ಟೈಮ್ ಮ್ಯಾನೇಜ್ಮೆಂಟ್ ಕಳಿಸ್ತಿದ್ದೀವಿ. ಸ್ನ್ಯಾಕ್ಸ್ ಮಾತ್ರ ತರಕಾರಿ ಪಲ್ಯ, ಕಾಳಿನ ಪಲ್ಯ, ಹಣ್ಣುಗಳು. ಶೀತ ಆಗ್ತಿದೆ ಅಂದ್ರೆ ಡ್ರೈ ಫ್ರೂಟ್ಸ್ಗಳು ಇದನ್ನೇ ಕೊಡಬೇಕು. ಬಿಸ್ಕೆಟು, ರವೆ ಉಂಡೆ, ಚಟ್ನಿ, ಉಪ್ಪಿಟ್ಟು ಏನು ಕೊಡೋಂಗಿಲ್ಲ. ಅಂತಿಟ್ಟಿದೆಯಂತೂ ಇಲ್ವೇ ಇಲ್ಲ. ಜಂಕ್ ಫುಡ್ ಇಲ್ಲ. ಜಂಕ್ ಫುಡ್ ಅಂದ್ರೆ ಬರೀ ಅಂಗಡಿದಲ್ಲ ಅಷ್ಟೇ ಅಲ್ಲ, ನಿಮ್ಮ ಮನೇಲಿ ಎಣ್ಣೆಲಿ ಕರೆದಿದ್ದು ಜಂಕ್ ಫುಡ್. ಎಣ್ಣೆಲಿ ಕರಿದ ಪದಾರ್ಥಗಳು ನಿಮ್ಮ ಮಗುವಿನ ಜೀರ್ಣಶಕ್ತಿನ ಹಾಳು ಮಾಡ್ತವೆ. ನಿಮ್ಮ ಮನೆಯಲ್ಲಿ 1-2 ಕೊಟ್ಕೊಳ್ಳಿ, ತೊಂದರೆ ಇಲ್ಲ. ಸ್ಕೂಲಿಗೆ ಮಾತ್ರ ಕೊಡ್ಬೇಡಿ, ಅದನ್ನ ಎಂಟರ್ಟೈನ್ ಮಾಡಲ್ಲ ನಾವು. ನೀವೇನು ಒಂದ್ ವೇಳೆ ಹಂಗೆ ಕೊಟ್ಟು ಕಳಿಸಿದ್ರೆ ಅವೆಲ್ಲ ಡಸ್ಟ್ಬಿನ್ ಹೋಗ್ತಾರೆ ಹೊರತು ನಾವು ತಿನ್ಸಲ್ಲ. ಇದು ನಿಮ್ಮ ಗಮನದಲ್ಲಿ. ಇದು ಬಹಳ ಮುಖ್ಯವಾದ ವಿಚಾರ. ಇನ್ನೊಂದು ವಿಚಾರ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾರೆ. ಶಾಲೆನಲ್ಲಿ ಬಿಸಿ ಊಟ ನಡೀತಾ ಇದೆ. ನಿಮ್ಗಾಲೆ ಮೊಟ್ಟೆದ ಒಂದು ಕತೆ ಹೇಳಿದೆ. ತರಕಾರಿನೂ ಬಯಸಲು ಲೆಕ್ಕಲೆ ಕೊಡೋದು. ಸಾಂಬಾರ್ ಪದಾರ್ಥಕ್ಕೂ